ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಹ್ಮ್ ಹ್ಮ್ ಮೈನ್ ಲೀಡ್ ಮಾಡಿದ್ದಾರೆ. ಇವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಅವ್ರು ಯೂಶುವಲಿ ಅವ್ರ ಕಾಮಿಡಿ acting ಮಾಡ್ತಾರೆ, ಹ್ಮ್. ಬಟ್ ಇದ್ರಲ್ಲಿ ಬೇರೆ ತರನೇ ರೋಲ್ ಇದೆ ಅವ್ರದ್ದು. ಹೌದು, ಸೀರಿಯಸ್ Serious ಪಾತ್ರ. ಸೀರಿಯಸ್. ಮತ್ತೆ ಅವ್ರು- ಸ್ವಲ್ಪ ಕಾಮಿಡಿನೂ ಇದೆ. ಅವ್ರು ಯಾವ but, ಲೆವೆಲ್ ಇನ್ವಾಲ್ವ್ ಆಗಿದ್ರು ಅಂದ್ರೆ ನನ್ ಕೈ ಬಳೆ ಚೂರೆಲ್ಲ ಮುರಿದೋಗಿ ಗಾಯ ಎಲ್ಲ ಆಗ್ಬಿಟ್ಟಿತ್ತು ಕೈ ಹಿಡ್ಕೊಂಡಾಗ ಕೈ ಹಿಡ್ಕೊಂಡಾಗ ಕೈ ಹಿಡ್ಕೊಂಡಾಗ ಒಂದು ಆ ಥರದ್ದು ಆ scene ಇದೆ. ಲೆವೆಲ್ಗೆ ಇನ್ವಾಲ್ವ್ ಆಗಿದ್ರು ಅವ್ರು. ಅಂದ್ರೆ ಅವರು ಸಿಂಗಲ್ ಟೇಕ್ ಸರ್, ನಾನೇ ಒಂದ್ಸಲ ಓಕೆ ಅನ್ಬಿಟ್ಟೆ ಅಷ್ಟೇ. ಹ್ಮ್. ಸಿಂಗಲ್ ಟೇಕ್ ಒಂದೇ ಸಿಂಗಲ್ ಟೇಕ್ ಅಲ್ಲಿ ಒಂದು ಶಾಟ್ ಇದೆ, ಒಂದಷ್ಟು ಅಳೋದು ಎಮೋಷನಲಿ. ಹ್ಮ್. ನಗೋತಾದ್ರೆ ಅವರು ಈಸಿಯಾಗಿ ಮಾಡ್ತಾರೆ ಅನ್ಕೊಂಡಿದ್ವಿ ನಾವು, ಆದ್ರೂ ಅವರೇ ಬೇಕನ್ನೋದು ನನ್ಗೊಂದು ಥಾಟ್ಸ್ ಇರೋದ್ರಿಂದನೇ ಆ ಕ್ಯಾರೆಕ್ಟರ್ ಅವ್ರನ್ನೇ ತಗೊಂಡಿದ್ದೆ. ಹ್ಮ್. ಅದು ನೋಡಿ ಎಲ್ಲರೂ ಅವತ್ತು ದಂಗಾಗ್ಬಿಟ್ವಿ. ಹ್ಮ್ ಹ್ಮ್ ನೈಟ್ ಶೂಟ್ ಬೇರೆ, ಲೇಟ್ ನೈಟ್. ಅದು ಹ್ಯಾಟ್ಸ್ ಆಫ್ ಸರ್ ಅಂತ ಅಷ್ಟೇ ಅವ್ರಿಗೆಲ್ಲ. ಅವರಾಗ್ಲಿ ಮತ್ತೆ ಇವ್ರು ನಾವು ಫಸ್ಟ್ ಆಕ್ಷನ್ ಕಟ್ ಹೇಳಿದ್ದೆ ಅರವಿಂದ್ ರಾವ್ ಸರ್, ಶರತ್ ಅವರು, ಪ್ರಶಾಂತ್ ನಟನ ಅವ್ರಿಗೆ. ಹ್ಮ್ ಹ್ಮ್ ಫಸ್ಟ್ ಶಾಟ್ ನಮ್ಮ ಕೆಂಪಾಪುರ ಹೌಸ್ ಅಲ್ಲಿ ಅವ್ರು ಕೊಟ್ಟಿದ್ದ ರೀತಿ ನೀವು ನಾಳೆ ದಿವಸ ನೋಡಿ ಬೇಕಾದ್ರೆ ಹ್ಯಾಟ್ಸ್ ಆಫ್ ಸರ್. ಬಟ್ ನನಗೊಂದು ಆ ತರ ಕೊಟ್ರು. ಫೀಲಿಂಗ್ ಸರ್, ಇನ್ನೂ ಅವ್ರನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ ಯಾರು. ಹ್ಮ್ ಹ್ಮ್ ನವೀನ್ ಡಿ ಪಾಟೀಲ್ ಸರ್ನ ಹಾ ಈಗ ತಮಿಳಲ್ಲಾಗಿರ್ಬೋದು, ತೆಲುಗಲ್ಲಾಗಿರೋ ಕೆಲವರು ಆರ್ಟಿಸ್ಟ್ ಗಳನ್ನ ಹೆಂಗ್ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ, ಹೌದು. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ 1-2% ಏನೋ ಯೂಸ್ ಮಾಡ್ಕೋತಿದ್ದಾರೆ. ಬಿಟ್ರೆ ಅಂದ್ರೆ ಅವ್ರ ಪರ್ಸನಾಲಿಟಿ ತಕ್ಕಂಗ್ ಕ್ಯಾರೆಕ್ಟರ್ ಕೊಡ್ತಿಲ್ಲ ಅಂತ. ಹ್ಮ್. ಸಿನಿಮಾಗಳೆಲ್ಲ ಅವ್ರನ್ನ ಯೂಸೇ ಮಾಡ್ಕೋತಾ ಇಲ್ಲ. ಅವ್ರು ದೊಡ್ಡ ಬೆಟ್ಟ ಇದ್ದಂಗೆ ಅವರು ಟ್ಯಾಲೆಂಟ್ ಅಲ್ಲಿ.